ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರಿದ್ದಾರೆ. ಸರ್, ಇವತ್ತು ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ತಾವು ಕೂಡ ಪ್ರತಿ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರೆ ಏನ್ ಹೇಳ್ತೀರಾ ಸರ್? ಇದು ಕಾಂಗ್ರೆಸ್ ಅಂತಿಮ ಮೊಳೆ ಅವರಿಗೆ. ಕಾಂಗ್ರೆಸ್ ಸರ್ಕಾರ ಅವರ ಚಟ್ಟ ಕಟ್ಟೋದಕ್ಕೆ ಒಂದು ದೊಡ್ಡ ಹೋರಾಟ, ರೈತರ ಹೋರಾಟ. ಇದು ಪೊಲಿಟಿಕಲ್ ಹೋರಾಟ ಅಲ್ಲ, ರೈತರ ಹೋರಾಟ. ಈ ಬಿಡದಿ ಪ್ರಾಜೆಕ್ಟ್ ಅಲ್ಲಿ ಕಾಂಗ್ರೆಸ್ ಅವರು ಲೂಟಿ ಹೊಡೆಯಕ್ಕೆ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ. ಸರ್, ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಎಲ್ಲೋ ಒಂದು ಕಡೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಈ ಟೌನ್ಶಿಪ್ ಯೋಜನೆ ಬಿಡೋದೇ ಇಲ್ಲ ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ ಸರ್. ಸರ್, ಡಿ.ಕೆ. ಶಿವಕುಮಾರ್ ಅವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಂತೆ ಕಾಣಿಸ್ತಾ ಇದ್ದಾರೆ. ಅದರಲ್ಲಿ ದುಡ್ಡು ಹೊಡೆಯೋದು, ಪ್ರತಿಷ್ಠೆ ಅಂದ್ರೆ ದುಡ್ಡು ಹೊಡೆಯಕ್ಕೆ ಮಾಡ್ತಾ ಇರೋದು ಅಷ್ಟೇ. ದುಡ್ಡು ಹೊಡೆಯೋದು ಬಿಟ್ರೆ ಇನ್ನೇನು ಇಲ್ಲ ಇದರಲ್ಲಿ. ಸರ್, ಮಾಗಡಿ ಬಾಲಕೃಷ್ಣ ಅವರು ಹೇಳ್ತಾರೆ ಬಿಜೆಪಿ ನಾಯಕರಿಗೆ ಮತ್ತೆ ಜೆಡಿಎಸ್ ನಾಯಕರಿಗೆ ಬಿಪಿ ಶುಗರ್ ಇದೆ, ಅದಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅನ್ನೋದು. ಇನ್ನೊಂದೂವರೆ ವರ್ಷ ಆದ್ಮೇಲೆ ಯಾರಿಗೆ ಬಿಪಿ ಶುಗರ್ ಇದೆ ಗೊತ್ತಾಗ್ತೈತೆ. ಜನ ಬಿಪಿ ಶುಗರ್ನ ಯಾರಿಗೆ ಬಿಡಿಸ್ತಾರೆ? ಅಹಂಕಾರ, ಅಧಿಕಾರ ಇದೆ ಅಂತ ಅಹಂಕಾರ ಬಿದ್ದವ್ರಿಗೆಲ್ಲ ಏನಾಗುತ್ತೆ ಅಂತ ಆಮೇಲೆ ಗೊತ್ತಾಗುತ್ತೆ ಅವ್ರು.